ಇನ್ನು 6 ದಿನಗಳ ಕಾಲ ಕಸ್ಟಡಿಗೆ ನೀಡಿದಂತಹ ಕೋರ್ಟ್ ಅದು ನಾಳೆಗೆ ಈಗ ಕಸ್ಟಡಿಯ ಸಮಯ ಅಂತ್ಯವಾಗ್ತಾ ಇದೆ. ಸೊ ಹಾಗಾಗಿ ಬಹುಶಃ ಇವತ್ತೇನೆ ಅವರನ್ನೆಲ್ಲರನ್ನು ಕೂಡ ಪ್ರೊಡ್ಯೂಸ್ ಮಾಡುವಂತಹ ಸಾಧ್ಯತೆಗಳಿವೆ. ಯಾಕಂದ್ರೆ ನಾಳೆ ಸಂಡೇ ಬೇರೆ ಆಗಿರೋದ್ರಿಂದಾಗಿ ಬಹುಶಃ ತನಿಖೆ ಆಲ್ಮೋಸ್ಟ್ ಕಸ್ಟಡಿಯಲ್ಲಿ ಇಟ್ಕೊಂಡು ಏನೇನು ತನಿಖೆ ಮಾಡಬೇಕು ಅದೆಲ್ಲವೂ ಕೂಡ ಆಲ್ಮೋಸ್ಟ್ ಕೊನೆಯ ಹಂತಕ್ಕೆ ಬಂದಿದೆ. ಸೊ ಹಾಗಾಗಿ ಇನ್ನೊಂದು ದಿನ ಯಾಕೆ ವೇಟ್ ಮಾಡೋದು, ಇವತ್ತೇ ಅವರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿಬಿಟ್ಟು ನಂತರ ಅವರನ್ನ ಜೆಸಿ ಕಳಿಸೋದು ಅಥವಾ ಏನು ಅನ್ನುವಂಥದ್ರ ಬಗ್ಗೆ ಕೋರ್ಟ್ ತೀರ್ಮಾನ ಮಾಡಲಿ ಅನ್ನುವಂಥದ್ರ ಬಗ್ಗೆ ಪೊಲೀಸರು ಕೂಡ ಈಗ ನಿರ್ಧಾರ ಮಾಡಿದಾರಂತೆ. ಸೊ ಹಾಗಾಗಿ ಆಲ್ಮೋಸ್ಟ್ ಈಗ ನಮಗೆ ಇನ್ಸೈಟ್ಸ್ ಸಿಗ್ತಾ ಇರೋ ಪ್ರಕಾರ, ಪೊಲೀಸರ ಮೂಲಗಳ ಮಾಹಿತಿಯ ಪ್ರಕಾರ ಇನ್ನು ಮತ್ತೆ ಕಸ್ಟಡಿಗೆ ಕೇಳುವಂಥದ್ದು ಬಹುತೇಕ ಇಲ್ಲ. ಸೊ ಹಾಗಾಗಿ ಈಗ ಏನಿದ್ರು ಜೆಸಿಗೆ ಕಳಿಸಿ ಅಂತ ಬಹುಶಃ ಪೊಲೀಸರು ಕೂಡ ಹೇಳಬಹುದು. ಹಾಗೇನಾದರೂ ಈಗ ಕೋರ್ಟ್ ಅವರಿಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ರೆ ಪರಪ್ಪನ ಅಗ್ರಹಾರ ಜೈಲು ಸೇರುತ್ತೆ ಈಗ ಡೆವಿಲ್ ಟೀಮ್. ಬಹುಶಃ ಇವತ್ತು ಬೆಳಿಗ್ಗೆ ಹಾಜರುಪಡಿಸ್ತಾರೋ ಅಥವಾ ಮಧ್ಯಾಹ್ನದ ನಂತರ ಹಾಜರುಪಡಿಸ್ತಾರೋ ಅನ್ನುವಂಥದ್ದು ಇನ್ನಷ್ಟೇ ಅದು ಕನ್ಫರ್ಮ್ ಆಗಬೇಕು. ಒಟ್ಟಿನಲ್ಲಿ ಇವತ್ತೇನೆ ಹಾಜರುಪಡಿಸುವಂತಹ ಒಂದು ಸಾಧ್ಯತೆಗಳು ಕಂಡು ಬರ್ತಾ ಇವೆ. ಯಾಕಂದ್ರೆ ಈಗ ಸ್ಥಳ ಮಹಜರಾಗಿದೆ, ಅವರನ್ನೆಲ್ಲರನ್ನು ಕರ್ಕೊಂಡು ಹೋಗಿ ಸ್ಟೇಟ್ಮೆಂಟ್ಸ್ ಮಾಡಿಸ್ಕೊಂಡಿದ್ದಾರೆ. ಸೊ ಆಲ್ಮೋಸ್ಟ್ ಕಸ್ಟಡಿಯಲ್ಲಿ ಏನೇನು ತನಿಖೆ ನಡೀಬೇಕಿತ್ತೋ ಅದು ಅಂತ್ಯವಾಗಿದೆ ಅಂತ ಹೇಳಿ. ಸೊ ಇದೆಲ್ಲದರ ನಡುವೆ ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ ಹೇಳ್ತಾರಲ್ಲ, ಬಹುಶಃ ಆ ರೀತಿಯಾಗಿ ಏನಾದರೂ ದರ್ಶನ್ಗೆ ಆಗಿದೆಯಾ ಅಂತ ಹೇಳಿ ಅನ್ಸುತ್ತೆ. ಯಾಕಂದ್ರೆ ಪಶ್ಚಾತ್ತಾಪ ಪಡ್ತಾ ಇದ್ದಾರಂತೆ ದರ್ಶನ್. ನನ್ನಿಂದಾಗಿ ನನ್ನ ಜೀವನವನ್ನ ಹಾಳು ಮಾಡ್ಕೊಂಡೆ, ಆದ್ರೆ ನನ್ನಿಂದಾಗಿ ಬೇರೆಯವರು ಕೂಡ ಪಾಪ ಅವ್ರ ಜೀವನನೂ ಹಾಳಾಯ್ತಲ್ಲ ಅಂತ ಹೇಳಿ ಈಗ ಪಶ್ಚಾತ್ತಾಪ ಪಡ್ತಾ ಇದ್ದಾರಂತೆ. ಘಟನೆ ಬಗ್ಗೆ ತೀವ್ರ ಪಶ್ಚಾತ್ತಾಪ ವ್ಯಕ್ತಪಡಿಸ್ತಾ ಇದ್ದಾರೆ. ಆ ಥರದ ಮಾತುಗಳನ್ನ ಕೂಡ ದರ್ಶನ್ ಈಗ ಕಸ್ಟಡಿಯಲ್ಲಿ ಆಡ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಸಿಗ್ತಾ ಇರುವಂತಹ ಮಾಹಿತಿ. ತಪ್ಪಾಗೋಯ್ತು, ನನ್ನಿಂದ ಪರಿಚಯಸ್ಥ ಅಧಿಕಾರಿಗಳ ಬಳಿ ಈ ರೀತಿಯಾಗಿ ಮಾತಾಡ್ಕೊಂಡಿದಾರಂತೆ. ನಿಜ, ನಾನು ಮಾಡಿದ್ದು ಇದು ತಪ್ಪು ಕೆಲಸ, ನನ್ನಿಂದಾಗಿ ಬೇರೆಯವರು ಕೂಡ ಈಗ ತೊಂದರೆಗೆ ಸಿಕ್ಕಾಕೊಂಡಂಗಾಗಿದೆ. ಹೇಗೆ ನನ್ನ ಫ್ಯಾನ್ಸಿಗೆಲ್ಲ ನಾನೀಗ ಮತ್ತೆ ಮುಖ ತೋರಿಸ್ಬೇಕು, ಹೇಗೆ ಸಮಾಜದಲ್ಲಿ ಬದುಕಬೇಕು ಅನ್ನುವಂಥದ್ದು ಆ ಥರದ ಒಂದು ಮಾತುಗಳನ್ನು ಕೂಡ ಆಡ್ತಾ ಇದ್ದಾರಂತೆ ಕಸ್ಟಡಿಯಲ್ಲಿ ನಟ ದರ್ಶನ್. ಪಶ್ಚಾತ್ತಾಪದ ನುಡಿಗಳು, ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ರೀತಿಯಲ್ಲಿ. ಬಟ್ ನಿಜಕ್ಕೂ ಇದು ಪಶ್ಚಾತ್ತಾಪದ ನುಡಿಗಳ? ಯಾಕಂದರೆ ಇದು ಒಂದು ಪ್ರಕರಣ ಅಲ್ಲ, ಅಫ್ಕೋರ್ಸ್ ಕೊಲೆ ಪ್ರಕರಣ ದಾಖಲಾಗಿರುವಂಥದ್ದು ಇದು ಫಸ್ಟ್ ಆಗಿದ್ರು ಕೂಡ ಈ ಹಿಂದೆನೂ ಕೂಡ ಇಂಥದ್ದಷ್ಟು ವಿವಾದಗಳಿಗೆ ಸಿಕ್ಕಾಕೊಂಡಿರುವಂಥದ್ದು ದರ್ಶನ್. ಸೊ ಹಾಗಾಗಿ ಈಗ ಪಶ್ಚಾತ್ತಾಪದ ನುಡಿಗಳನ್ನು ಆಡ್ತಾ ಇದ್ದಾರೆ.